ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪ್ರದೀಪ್ ಟಿ ಬ್ಲಾಗ್ಸ್. ಸೊ ನಾವಿವಾಗ ಆನ್ ದ ವೇ ಟು ಮೈಸೂರಲ್ಲಿ ಇದ್ದೀವಿ, ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಇವಾಗ ದಸರಾ ಟೈಮಲ್ಲಿ ಆನೆಗಳದ್ದು ತಾಲೀಮ್ ಆಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದ್ರದ್ದು ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಇವಾಗ 6 ಗಂಟೆ ಆಗಿದೆ. ನಾವು ಆಲ್ರೆಡಿ ರಾಮನಗರ ಪಾಸ್ ಆಗಿದ್ದೀವಿ ಇವಾಗ. ಓಕೆ, ಸೊ ಆ್ಯಕ್ಚುಲಿ ಮನೆ ಬಿಡಬೇಕಾದ್ರೆ 5 ಗಂಟೆ ಆಗಿತ್ತು. 3:30 ಎದ್ದೆಲ್ಲ ರೆಡಿಯಾಗಿ ಸ್ಟಾರ್ಟ್ ಮಾಡಿರೋದು. ಸೊ 1 ಅವರ್ ಆಯ್ತು ನಾವು ಗಾಡಿ ಸ್ಟಾರ್ಟ್ ಮಾಡಿ. ಇವಾಗ 6 ಗಂಟೆ. ದೀಪ್ತಿ ಹೇಳ್ದಂಗೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ವಿಶೇಷ ಅಂದರೆ ತಾಲೀಮ್ ನೋಡೋಕ್ಕೆ. ಸೊ ಏನಪ್ಪ ಇದು ತಾಲೀಮು ಅಂತ ಅನಿಸ್ಬೋದು. ಸೊ ಯೂಶಲಾಗಿ ಈ ದಸರಕ್ಕೆ ಆನೆದು ಪ್ರಾಮುಖ್ಯತೆ ಮತ್ತು ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಆನೆ ಆಲ್ಮೋಸ್ಟ್ ಕಾಡಲ್ಲಿ ಇರುತ್ತೆ, ಇಲ್ಲ ಕ್ಯಾಂಪಲ್ಲಿ ಇರುತ್ತೆ. ಸೊ ಇವಾಗ ಅದನ್ನ ಸಿಟಿ ಕರ್ಕೊಂಬಂದಾಗ ಆ ಎನ್ವೈರ್ನಮೆಂಟ್ಗೆ ಸೆಟ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು ಅಲ್ವಾ? ಇವಾಗ ನಾವೇನೇ ಸಡನ್ನಾಗಿ ಕಾಡಿಗೆಲ್ಲ ಹೋದರೆ ಅದಲ್ಲಿ ನಮಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದನ್ನು ಇವರು ಪಳಗ್ಸೋಕ್ಕೆ, ಇಲ್ಲ ಅವ್ರನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಇವರೇನು ಮಾಡ್ತಾರೆ, ಸಿಟಿ ಲಿಮಿಟ್ಸಲ್ಲಿ ಎಲ್ಲಿ ಪಬ್ಲಿಕ್ಕು ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾರೆ ಅಲ್ಲಿ ಇವರು ತಾಲೀಮು ಅಂದರೆ ಮಾರ್ನಿಂಗ್ ವಾಕ್ ಮಾಡೋ ಥರ. ಸೊ ಅದು ಟೈಮಿಂಗ್ಸು ಅಷ್ಟು ಗೊತ್ತಿಲ್ಲ, ಒಂದು ಅಂದಾಜಲ್ಲಿ ಹೋಗ್ತಾ ಇದ್ದೀವಿ. 7 o'clock ಇಲ್ಲ 7:30 ಮೇಲೆ ಬರುತ್ತೆ ಅಂತ. ಸೊ ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನೋಡೋಕ್ಕೆ. ಏನಕ್ಕೆ ಇದು ಫಸ್ಟ್ ಟೈಮ್ ಅಂತ ಅಂದರೆ ದಸರಾ ಕರ್ಕೊಂಬಂದಿರೋದು, ದಸರಾ ಅಂಬಾರಿ ಒರ್ಸೋಕ್ಕೆ ಎಲ್ಲ ಮಾಡೋಕ್ಕೆ. ಬಟ್ ಏನಂದರೆ ದಸರಾ ಟೈಮಲ್ಲಿ ಹೋದರೆ ನೀವು ಈ ಥರ ಎಲ್ಲ ನೋಡೋಕ್ಕಾಗಲ್ಲ. ಒಂದು ಎಕ್ಸ್ಪೀರಿಯೆನ್ಸು ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಜನಕ್ಕೆ ಗೊತ್ತಿರಲ್ಲ. ಇವಾಗ ತುಂಬ ಜನಕ್ಕೆ ಏನು ಅಂದ್ಕೊಂಡಿರ್ಬೋದು, ಇವಾಗ ಫಾರ್ ಎಕ್ಸಾಂಪಲ್ ಯಾರು ದಸರಾ ನೋಡಿಲ್ಲ, ಇಲ್ಲ ದಸರಾ ಬಗ್ಗೆ ಗೊತ್ತಿರಲ್ಲ, ನೀವು ಅಂದ್ಕೊಬೋದು ಇವಾಗೆಲ್ಲ ಗೊತ್ತಿದೆ, ವಿಶ್ವ ಪ್ರಖ್ಯಾತಿ ದಸರಾ ಅಂತ. ಬಟ್ ಅದ್ರದ್ದು ಬ್ಯಾಕ್ಗ್ರೌಂಡ್ ವರ್ಕು ಎಷ್ಟಿದೆ, ಆಮೇಲೆ ದಸರಾ ಎಲ್ಲಿದೆ, ಇನ್ನೂ 2 months ಇದೆ ಆ್ಯಕ್ಚುಲಿ. ಸೊ ಆ 2 monthsಲ್ಲಿ ಏನೇನೆಲ್ಲ ಪ್ರಿಪ್ರೇಷನ್ ಆಗುತ್ತೆ ಅದೆಲ್ಲ ಯಾರಿಗೂ ಅಷ್ಟು ಗೊತ್ತಿರಲ್ಲ, ಇಲ್ಲ ನಮಗೂ ಗೊತ್ತಿರಲಿಲ್ಲ. ಸೊ ಇವಾಗ ಎಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಜಾಸ್ತಿ ಆದಮೇಲೆ ನಮಗೂ ಅನಿಸ್ತಿತ್ತು ಫಸ್ಟ್ ಟೈಮ್ ನೋಡಿದಾಗ, ಓ ಹೌದಾ ಈ ಥರ ಎಲ್ಲ ಆಗುತ್ತಾ, ಇಷ್ಟು ಜಲ್ದಿ ಎಲ್ಲ ಪ್ರಿಪ್ರೇಷನ್ ಆಗುತ್ತಾ ಅಂತ. ಸೊ ಅದಕ್ಕೆ ನಾವು ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ, ನಾವಿವಾಗ ಸೆಕೆಂಡ್ ಟೋಲ್, ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ 2 ಟೋಲ್ ಇದೆ, ಅದರಲ್ಲಿ ಸೆಕೆಂಡ್ ಟೋಲ್ ರೀಚ್ ಆಗ್ತಾ ಇದ್ದೀವಿ. ಅಂದರೆ ಆಲ್ಮೋಸ್ಟ್ ಶ್ರೀರಂಗಪಟ್ಟಣ ರೀಚ್ ಆದ್ವಿ ಅಂತ ಅರ್ಥ. ಅದು ಸ್ಮಾಲ್ ಬ್ರೇಕ್ ಇರುತ್ತೆ, ಬ್ರೇಕ್ ಮುಗಿಸ್ಕೊಂಡು ಕಂಟಿನ್ಯೂ ಆಗ್ತೀವಿ. ಸೊ ಇವಾಗ ಮೈಸೂರು ಸಿಟಿ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಮೈಸೂರು ಹೈವೇ ಎಲ್ಲ ಮುಗಿತು. ಇವಾಗ ಸಿಟಿ ಎಂಟ್ರ್ ಆಗೋದು. ಇವಾಗ ಇದು ಫಸ್ಟ್ ಸಿಗ್ನಲ್ ಸಿಗುತ್ತೆ, ಸಿಟಿ ಎಂಟ್ರ್ ಆಗ್ತಾ ಇರುತ್ತಾ. ಸೊ ನಮ್ಗೆ ಸ್ಟ್ರೈಟ್ ತೋರಿಸ್ತಾ ಇದೆ, ಇಲ್ಲಿಂದ 6 kilometer ತೋರಿಸ್ತಾ ಇದೆ. ಸೊ 12 minutes ಅಂತ. ಬಲರಾಮ್ ಗೇಟ್ ಅದು. ಓಕೆ, ನಾವು ಅದನ್ನು ಬಲರಾಮ ಗೇಟು ಅಂತ ಹೋಗ್ಬೇಕಂತೆ. ಸೊ ಅಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು, ಸೊ ತಾಲೀಮು ಸ್ಟಾರ್ಟ್ ಆಗಿದೆಯಲ್ಲೋ ಏನು ಐಡಿಯಾ ಇಲ್ಲ, ನೋಡೋಣ ಅಲ್ಲಿ ಹೋಗ್ಬಿಟ್ಟು ಹೆಂಗಿದೆ ಸಿಚುವೇಶನ್ ಅಂತ ಅಪ್ಡೇಟ್ ಮಾಡ್ತೀವಿ. ಇದು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ನಾವು ಮೈಸೂರು ಅಂದ್ಬಿಡ್ತು. ಈ ಥರ ಲ್ಯಾಂಡ್ ಮಾರ್ಕ್ ಇದು. ಇಲ್ಲಿ ಯಾವುದು ನೋಡಿ, ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಆಗ್ತಾಯಿದೆ ನೋಡಿ ಇಲ್ಲಿ. ಅರ್ಲಿ ಮಾರ್ನಿಂಗ್ ಬಂದರೆ ಇದೊಂದು ಎಲ್ಲ ಶೂಟಿಂಗ್ ಮಾಡ್ತಾ ಇರ್ತಾರೆ ಅನಿಸುತ್ತೆ. ಇಲ್ಲಿ ಎಲ್ಲ ಫುಲ್ ಶೂಟಿಂಗು ಬೆಳಿಗ್ಗೆದೆಲ್ಲ ಇದೆ ಅನಿಸುತ್ತೆ ವ್ಯೂ ಇರೋದು. ನೋಡಿ ಪ್ಯಾಲೇಸ್ ಮುಂದೆ ಪಾಸ್ ಆಗ್ತಿದ್ದೀವಿ ಇವಾಗ. ಬನ್ನಿ, ಅದೇನೋ ಕೈಯಲ್ಲಿ ತಿಂಡಿ ಅದೇ ಏನ್ಬಿಟ್ಟು ತೊಂದ್ರೆ ಹಾಕಿದ್ರೆ ಏನು ಮಾಡ್ತಾರೆ.
ಹೋಗೋಣ. ಎಂಟು ಆನೆ ಇದೆ ಟೋಟಲಾಗಿ. ಟೋಟಲ್ 8 ಆನೆ ತಾಲೀಮು ಸ್ಟಾರ್ಟ್ ಆಗಿದೆ 7:30 ಎಕ್ಸಾಕ್ಟಾಗಿ. ನಾವು ಆನ್ ಟೈಮ್ ರೀಚ್ ಆಗಿದ್ದೀವಿ ಆ್ಯಕ್ಚುಲಿ. ಸೊ ಇದು ಬಲರಾಮ್ ಗೇಟು. ಇವಾಗ ತಾನೇ ಪಾಸ್ ಆಯಿತು ಆನೆಗಳು. ಇಲ್ಲಿಂದ ಈ ಸರ್ಕಲ್ ರೌಂಡ್ ಆಗಿ ಈ ಲೆಫ್ಟಲ್ಲಿ ಹೋಗ್ತಾ ಇದೆ. ಇವಾಗ ನೋಡೋಣ, ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ ಹೋಗ್ತಾ ಇದೆ, ಈ ಸರ್ಕಲ್ ಪಾಸ್ ಆಗಿ ಹೋಗುತ್ತೆ. ದೀಪ್ತಿ. ಸೊ ಈ ಸರ್ಕಲ್ ಪಾಸ್ ಆಗಿ ಇಲ್ಲಿ ಹೋಗ್ತಾ ಇದೆ. ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲೇ ಹೋಗ್ತಾ ಇದೆ ನೋಡಿ, ಇಲ್ಲ ಅಲ್ವಾ? ಮೋಸ್ಟ್ಲಿ ಸ್ವಲ್ಪ ಲೇಟಾಗಿ ಹೋಗೋದು ಏನು ಅಡ್ವಾಂಟೇಜ್ ಅಂದರೆ ಜನ ಜಾಸ್ತಿ ಇರೋದು, ವೆಹಿಕಲ್ಸ್ ಓಡಾಡೋದು ಅದೆಲ್ಲ ಅಭ್ಯಾಸ ಆಗಲಿ ಅಂತ. ಇದು ಇವಾಗ ಚೆನ್ನಾಗಿರುತ್ತೆ. ಮಾರ್ಕೆಟ್ ಹತ್ರ ಹೋಗ್ಬೇಕೆಲ್ಲ. ಹೌದು 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 ಮಾರ್ಕೆಟ್ ಇದೆಯಾ? ಹೌದು. ಈ ಕಾರ್ನರಲ್ಲಿ ಇರೋದೇ ಗುರು ಸ್ವೀಟ್ಸ್. ಆ್ಯಕ್ಚುಲಿ ಸಿಕ್ಕಾಪಡೆ ಫೇಮಸ್ ಅದು ಕಾರ್ನರಲ್ಲಿರೋದು. ಮೈಸೂರು ಪಾಕ್. ಓಕೆ. ಓ ದೊಡ್ಡದಾಗಿದೆ. ನೋಡಿ ಮಾರ್ಕೆಟ್ ಹತ್ರ ಹೋಗ್ಬೇಕಾರೆ ಎಲ್ಲರೂ ಹೂವು ಕೊಡೋದು ದೇವ್ರಿಗೆ. ಹೂವು ಹಾಕ್ತಾ ಇದ್ದಾರಲ್ಲ, ಆಬ್ವಿಯಸ್ಲಿ ಹೂವು ಹಾಕ್ತಾ ಇದ್ದಾರೆ. ನೋಡಿ ತುಂಬ ಹತ್ರದಿಂದ ಇವತ್ತು ಆನೆ ನೋಡ್ತಾ ಇದ್ದೀವಿ. ನೋಡಿ ಇಲ್ಲೊಂದು ಕಡೆ ಹೂವು ಕೊಟ್ಟರು. ಹೂವು ಹಾಕ್ತಾನೆ ಇರ್ತಾರೆ ಆ ಥರ. ಅದು ಎದುರುಗಡೆ ಇರೋದು ಭೀಮಾ ಅನಿಸ್ತಲ್ಲ? ಮೂರನೇದು ಅದು ಏನಕ್ಕೆ ಇದು 4ನೇದು ಅನಿಸುತ್ತೆ. ಏನಕ್ಕೆ ಅಂದರೆ ಅದು ಭೀಮಾ ಅಂದರೆ ಸೊಳ್ಳೆ ಸಲ್ಯೂಟ್ ಮಾಡುತ್ತೆ. ಹೌದೌದು, ತುಂಬ ಜನಕ್ಕೆ ಹಾಯ್ ಅಂತ ಮಾಡಿದ್ದಾರೆ. ಇದು ಯಾವುದು ಇದು ಇದಾ? ನಾಲ್ಕನೇದು. ಹಾಂ. ಸೊ ಭೀಮಾಗೆ ಟೆಂಪ್ಟ್ ಮಾಡೋದು, ಸಲ್ಯೂಟ್ ಮಾಡಲಿ ಅಂತ. ಕಾಫ್ ಬೈತಾರೆ. ಸುಮ್ಮನೆ ಹೋರಾಟಿ ಮಾಡುತ್ತಲ್ಲ. ಇದು ತಾಲೀಮು ಆನೆಗೂ ಆಗ್ತಾಯಿದೆ, ನಮಗೂ ಆಗ್ತಿದೆ ಆ್ಯಕ್ಚುಲಿ ಇವತ್ತು. ಭೀಮಂದು ಕಾಲು ನೋಡಿ ತಪ್ಪಕ್ಕಿದೆ. ಹೌದು. ತುಂಬ ಜನ ಬರ್ತಾರಲ್ಲ. ಹೌದು, ತುಂಬ ಜನ ಇದ್ದಾರೆ. ಆಮೇಲೆ ಈ ಥರ ಆನೆ ನೋಡೋಕೆ ಸಿಗೋದಿಲ್ಲ ದಸರಾ ಟೈಮ್ ಇದ್ರೆ.
ಹಿಂಗೆ ನಾವು ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ, ಆದರೂ ಸುಸ್ತಾಗೋಯ್ತಪ್ಪ ನಮಗಂತೂ. ಒಂದು 20 ಮಿನಿಟ್ಸ್ ಆಯ್ತು ಆ್ಯಕ್ಚುಲಿ. ಹೌದು ಹೊರಟಿ ಹೌದು, ಆಲ್ಮೋಸ್ಟ್ 20 ಮಿನಿಟ್ಸು ಫಾಲೋ ಮಾಡ್ತಾಯಿದ್ದೀವಿ. ಏನು ಫಾಸ್ಟಾಗಿ ಹೋಗ್ತಾ ಇದೆ ಅಂದರೆ ನಾವು ಅದನ್ನ ಕ್ಯಾಚೇ ಮಾಡೋಕ್ಕಾಗ್ತಾಯಿಲ್ಲ. ಜನನೂ ಇದ್ದಾರೆ, ಜನನೂ ಇದ್ದಾರೆ. ಹೌದು ನೋಡಿ, ಇದೆ ಬಲ್ಲಾರಾಮ್ ಗೇಟು. ಸೊ ಅಲ್ಲೊಂದು ಆಂಜನೇಯ ಟೆಂಪಲ್ಲು ಕಾಣಿಸ್ತಾ ಇದೆಯಲ್ಲ, ಆಂಜನೇಯ ಟೆಂಪಲ್ಲು. ಈ ಎಂಟ್ರೆನ್ಸಿಂದನೇ ಆಚೆ ಬಂದಿದ್ದು, ಈ ಎಂಟ್ರೆನ್ಸಿಂದನೇ ವಾಪಸ್ ಹೋಗುತ್ತೆ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ. ತಾಲೀಮು ಸ್ಟಾರ್ಟ್ ಆಗೋದನ್ನ ನೋಡಿದ್ವಿ. ಹಾಗೆ ನಾವು ಫಸ್ಟು ಅಂದ್ಕೊಂಡಿದ್ದು ತಾಲೀಮನ್ನ ನೋಡಿಕೊಂಡು ಹೋಗ್ಬಿಡೋಣ ಅಂತ. ಬಟ್ ಇವಾಗ ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಟ್ಟಿದೆ. ಸೊ ತಾಲೀಮು ರಿಟರ್ನ್ ಆಗೋವರೆಗೂ ನೋಡೋಣ ಅಂತ ಕಾಯ್ತಾ ಇದ್ದೀವಿ. ಸೊ ಮುಂಚೆ ಇಲ್ಲೇ ಹೋಗಿ ವಾಪಸ್ ಬರೋದಂತೆ. ಬಟ್ ಇವಾಗ ಬನ್ನಿ ಮಂಟಪವರೆಗೂ ಹೋಗಿ ಬರ್ತಾ ಇದೆ ಅಂತ ವಿಷಯ ಗೊತ್ತಾಯಿತು, ಲೋಕಲೈಟ್ಸ್ ಹೇಳಿದ್ರು. ಸೊ ಅದಕ್ಕೆ ಇನ್ನೇನು ಬಂದಿದ್ದೀವಲ್ವಾ, ಸೊ ಒಟ್ಟಿಗೆ ರಿಟರ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಕಾಯ್ತಾ ಇದ್ದೀವಿ. ಸೊ 7:30 ಏನೋ ಸ್ಟಾರ್ಟ್ ಆಗಿದ್ದಿದ್ದು, ಅಂದರೆ ಇಲ್ಲಿಂದ ಹೊರಟಿದ್ದು ಎಕ್ಸಾಕ್ಟ್ ಶಾರ್ಪ್ 7:30 ಸ್ಟಾರ್ಟ್ ಮಾಡಿದ್ರು. ಬಟ್ 9 o'clock ಎಲ್ಲ ರಿಟರ್ನ್ ಆಗಬೇಕಾಗಿತ್ತು. ಬಟ್ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಇಲ್ಲೇ ಬಲ್ಲಾರಾಮ್ ಗೇಟ್ ಹತ್ರನೇ ಕಾಯ್ತಾ ಇದ್ದೀವಿ. ತಾಲೀಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಏನು ಜನ ಇದ್ದರೂ ತಾಲೀಮು ಹೊರಟ ಮೇಲೆ ಅಷ್ಟೇ ಕಡಿಮೆ ಜನ ಇದ್ದರು. ಬಟ್ ಇವಾಗ ತಾಲೀಮು ಇನ್ನೇನು ಎಂಡ್ ಆಗುತ್ತೆ ಇಲ್ಲ ರಿಟರ್ನ್ ಆಗುತ್ತೆ ಆನೆಗಳು ಅಂತ ಗೊತ್ತಾದಮೇಲೆ ತುಂಬ ಜನ ಬರ್ತಾನೇ ಇದ್ದಾರೆ. ಇಲ್ಲಿ ಲೋಕಲೈಟ್ಸು ಬರ್ತಾ ಇದ್ದಾರೆ. ತುಂಬ ಜನ ಆಲ್ರೆಡಿ ಬಂದು ಎಲ್ಲ ಜಾಗ ಆಕ್ಯುಪೈ ಮಾಡ್ಕೊತಾ ಇದ್ದಾರೆ. ಮತ್ತೆ ರಿಟರ್ನ್ ಆಗೋದನ್ನ ಫೋಟೋ ತೆಗಿಯೋಕ್ಕೋ ಇಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾರೆ. ಸೊ ನಾವು ಅಂದ್ಕೊಂಡ್ವಿ ತಾಲೀಮನ್ನ ಮುಗಿಸ್ಕೊಂಡು ಮೈಲಾರಿ ದೋಸೆ ಹೋಗಿ ತಿನ್ಕೊಂಡು ಬರೋಣ ಅಂತ. ಬಟ್ ಯಾಕೋ ಟೈಮು ಮಿಸ್ಕ್ಯಾಲ್ಕುಲೇಟ್ ಆಯ್ತು ಈ ಸತಿ. ಸೊ ಅದಕ್ಕೋಸ್ಕರ ಇಲ್ಲೇ ಲೋಕಲ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಅಂದರೆ ಇಲ್ಲಿ ನಿಯರ್ ಬೈ ಇರೋ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ಕಾಯ್ತಾ ಇದ್ದೀವಿ ರಿಟರ್ನ್ ಯಾವಾಗ ಆಗುತ್ತಪ್ಪ ಅಂತ. ಬರ್ಬೋದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ, ನೋಡೋಣ. ಇನ್ನೂ 15-20 ಮಿನಿಟ್ಸ್ ವೆಯ್ಟ್ ಮಾಡೋಣ. ಅಕಸ್ಮಾತ್ ಬಂದಿಲ್ಲ ಅಂದರೆ ಹೊರಟ್ಬಿಡೋಣ. ನನ್ನ ಪ್ರಕಾರ ಬರಬೇಕು ಆಲ್ಮೋಸ್ಟು. ಯಾಕಂದರೆ ಜಸ್ಟ್ ವಾಕ್ ಅಲ್ವಾ. ಸೊ ಹೋಗಿ ಅಲ್ಲೊಂದು ರೌಂಡ್ ಹಾಕ್ಕೊಂಡು ಮತ್ತೆ ರಿಟರ್ನ್ ಆಗ್ತಾರೆ ಬನ್ನಿ ಮಂಟಪವರೆಗೂ. ಸೊ ರಿಟರ್ನ್ ಆಗಬೇಕು, ವೆಯ್ಟ್ ಮಾಡೋಣ ಒಂದು ಸ್ವಲ್ಪ ಹೊತ್ತು. ಸೊ ಫೈನಲಿ ತುಂಬ ಹೊತ್ತಾದ್ಮೇಲೆ ಬಂತು. 10 ಗಂಟೆ ಇವಾಗ. ಆಲ್ಮೋಸ್ಟ್ ಹೌದು. ಆಲ್ಮೋಸ್ಟ್ 7:30 ಹೋಗಿತ್ತು, 10 ಗಂಟೆಗೆ ರಿಟರ್ನ್ ಆಗ್ತಾ ಇದ್ದಾರೆ. ನೋಡಿ, ಇವನೇ ಭೀಮಾ. ಇದು ಅಭಿಮನ್ಯು. ಓಕೆ, ನಾವು ತಾಲೀಮ್ ನೋಡಿ ಸೊ ಎಲ್ಲ ಅದು ಎಂಟ್ರಿ ಆಗೋದಿಲ್ಲ ನೋಡಿದ್ವಿ. ಅದೆಲ್ಲ ನೋಡಿ ಮುಗಿಸ್ಕೊಂಡು ಇವಾಗ ಬ್ಯಾಂಗ್ಳೂರು ಹೊರಟಿದ್ದೀವಿ ವಾಪಸ್ಸು. ಅಪ್ಡೇಟ್ ಮಾಡ್ತೀವಿ ಎಷ್ಟೊತ್ತು ರೀಚ್ ಆದ್ವಿ ಏನು ಅಂತ. ಓಕೆ, ಫೈನಲಿ ನಾವು ಮನೆಗೆ ಬಂದು ರೀಚ್ ಆದ್ವಿ. ಸೊ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಬೆಳಗ್ಗೆನೇ ಅರೌಂಡ್ 3 o'clock ನಾವು ಎದ್ದು 5 o'clock ಎಲ್ಲ ಬ್ಯಾಂಗ್ಳೂರಿಂದ ಆಚೆ ಹೋಗಿ ಮತ್ತೆ ಅಲ್ಲಿ ಏನಿದೆ ಅದು ಪ್ಲ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಸೇಮ್ ಡೇ ರಿಟರ್ನ್ ಆಗಿರೋದು. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನಮಗೂ. ಸೊ ಇದೇ ಥರ ಈ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿರ್ತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ತಾಲೀಮ್ದು ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.